ಭಾರತದೆಡೆಗೆ ಹೊರಟಿರುವ ರಷ್ಯಾ ತೈಲ ನೌಕೆಗೆ ಅನುಮತಿಯನ್ನ ನೀಡಿ ನಗೆ ಪಾಟಲಿಗೀಡಾದ ಅಮೆರಿಕ. ಇರಾನ್ ಮತ್ತು ಅಮೆರಿಕ ಹಾಗೂ ಇಸ್ರೇಲ್ ನಡೆಸ್ತಾ ಇರುವ ದಾಳಿಯಿಂದ ಮಧ್ಯಪ್ರಾಚ್ಯದ ಯುದ್ಧದ ಸ್ಥಿತಿಯಲ್ಲಿದ್ದು ಈಗ ಇಂಧನ ಬೆಲೆಗಳು ಗಗನಕ್ಕೇರುವಂತೆ ಮಾಡಿದೆ. ಇದೀಗ ಸಮುದ್ರದಲ್ಲಿ ಈಗಾಗಲೇ ಭಾರತಕ್ಕೆ ಹೊರಟಿರುವ ರಷ್ಯಾದ ತೈಲ ಮಾರಾಟಕ್ಕೆ ಅಮೆರಿಕ ತಾತ್ಕಾಲಿಕ ಅವಕಾಶವನ್ನ ನೀಡಿ ನಗೆ ಪಾಟಲಿಗೀಡಾಗಿದೆ. ಯಾಕಂದ್ರೆ ಉಕ್ರೇನ್ನೊಂದಿಗಿನ ಯುದ್ಧದ ಬಳಿಕ ರಷ್ಯಾ ವಿರುದ್ಧದ ವಿಧಿಸಲಾಗಿದ್ದ ಆರ್ಥಿಕ ನಿರ್ಬಂಧಗಳನ್ನ ಅಮೆರಿಕ ತಾತ್ಕಾಲಿಕವಾಗಿ ಸಡಿಲವನ್ನ ಮಾಡಿದೆ. ಗುರುವಾರ ಮಾರ್ಚ್ 12ರ ಸಮಯ ಅಂದ್ರೆ ಮುಂಜಾನೆ 12ಕ್ಕೆ ಅಥವಾ ಅದಕ್ಕಿಂತ ಮೊದಲು ಅಂದ್ರೆ ಏಪ್ರಿಲ್ 11ರ ಬೆಳಿಗ್ಗೆ 12ರವರೆಗೆ ಹಡಗುಗಳಲ್ಲಿ ಲೋಡ್ ಮಾಡಲಾಗಿತ್ತು ರಷ್ಯಾದ ಕಚ್ಚಾ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ವಿತರಣೆ ಮತ್ತು ಮಾರಾಟ ಮಾಡಲು ಅಮೆರಿಕ ಖಜಾನೆ ಪರವಾನಗಿಯನ್ನ ನೀಡಿದೆ. ಯಾಕಂದ್ರೆ ಕಳೆದ ವಾರ ಅಮೆರಿಕ ಸಮುದ್ರದಲ್ಲಿ ಸಿಲುಕಿಕೊಂಡಿದ್ದ ರಷ್ಯಾದ ತೈಲವನ್ನ ಭಾರತಕ್ಕೆ ಮಾರಾಟ ಮಾಡಲು ತಾತ್ಕಾಲಿಕವಾಗಿ ಅನುಮತಿಯನ್ನ ನೀಡಿತ್ತು. ಇದಾದ ನಂತರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ರಷ್ಯಾದ ತೈಲದ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕುವ ಮೂಲಕ ಯೋಚಿಸ್ತಾ ಇದ್ದೇವೆ ಎಂದು ಯುಎಸ್ ಖಜಾನೆಯ ಕಾರ್ಯದರ್ಶಿಯಾದಂತಹ ಸ್ಕಾಟ್ ಬೆಸೆಂಟ್ ಹೇಳಿದರು. ಈಗ ನಡೀತಾ ಇರುವಂತಹ ಮಧ್ಯಪ್ರಾಚ್ಯದಲ್ಲಿನ ಯುದ್ಧವು ವಿಶ್ವದ ಇಂಧನ ಮತ್ತು ಸಾರಿಗೆ ಕ್ಷೇತ್ರಗಳನ್ನ ಹರಿವಿಲ್ಲದಂತೆ ಮಾಡ್ತಾ ಇದೆ. ಜಾಗತಿಕ ತೈಲ ಸಾಗಾಣೆಯ 5ನೇ ಒಂದು ಭಾಗದಷ್ಟು ಸಾಗುವ ಪ್ರಮುಖ ಜಲಮಾರ್ಗ ಅಂದ್ರೆ ಅದು ಹಾರ್ಮುಜ ಜಲಸಂಧಿ. ಈ ಹಾರ್ಮುಜ ಜಲಸಂಧಿಯನ್ನ ಇರಾನ್ ಈ ಹಾರ್ಮುಜ ಜಲಸಂಧಿಯಲ್ಲಿ ತೈಲ ಮಾರಾಟವನ್ನ ಮಾಡುವ ಚಟುವಟಿಕೆಗಳು ಏನಿದೆಯೋ ಅದನ್ನ ಸ್ಥಗಿತಗೊಳಿಸಿದೆ. ಇದರಿಂದಾಗಿ ಜಾಗತಿಕವಾಗಿ ಇಂಧನ ಪೂರೈಕೆ ಕೂಡ ಕಡಿಮೆಯಾಗ್ತಾ ಇದೆ. ಹಾರ್ಮುಜ ಜಲಸಂಧಿಯಲ್ಲಿ ಚಟುವಟಿಕೆಯನ್ನ ಇರಾನ್ ಸ್ಥಗಿತಗೊಳಿಸಿದ್ರಿಂದಾಗಿ ಜಾಗತಿಕವಾಗಿ ಇಂಧನ ಪೂರೈಕೆ ಕಡಿಮೆಯಾಗಿದೆ ಮತ್ತು ಇದರಿಂದ ಇಂಧನ ಬೆಲೆಗಳು ಕೂಡ ಗಗನಕ್ಕೇರ್ತಾ ಇದೆ.